ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಮಾನ್ಯ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಡಿಜಿಟಲ್ ಕಾರಣಕ್ಕೆ ಚಾಲನೆ ನೀಡಿದ ಶಾಸಕ ಜಿ ಅಂಪಯ್ಯನಾಯಕ ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ ಕಂದಾಯ ಇಲಾಖೆಯ ಭೂ ಸುರಕ್ಷಾ ಮಹತ್ವಾಕಾಂಕ್ಷೆ ಯೋಜನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಕಾರ್ಯಕ್ರಮವನ್ನು ಶಾಸಕರಾದ ಮಾನ್ಯ ಶ್ರೀ ಜಿ ಅಂಪಯ್ಯನಾಯಕ ಸಾವುಕಾರ ಅವರು ಕಂದಾಯ ಇಲಾಖೆಯ ಭೂ ಸುರಕ್ಷಾ ಮಹತ್ವಾಕಾಂಕ್ಷೆ ಯೋಜನೆಗೆ ಚಾಲನೆ ನೀಡಿದರು. ಇದೇ ವೇಳೆ ಮಾತನಾಡಿದ ಶಾಸಕರು ದಾಖಲೆಗಳನ್ನು ಗಣಕೀಕೃತ ಮಾಡುವುದರಿಂದ ಸುರಕ್ಷಿತವಾಗಿ ಇಡಬಹುದಾಗಿದೆ. ಜನರಿಗೆ ತೊಂದರೆಯಾಗದಂತೆ ಕಂದಾಯ ಇಲಾಖೆಯ ದಾಖಲೆಗಳು ಸುಲಭವಾಗಿ ದೊರೆಯುವಂತೆ ರೈತರು ಸಾಮಾನ್ಯ ಜನರು ದಿನವಿಡೀ ಅಲೆದಾಡುವುದು ಆಫೀಸ್ಗಳು ಇವತ್ತು ನಾಳೆ ಎನ್ನುವ ತಪ್ಪಿಸುವಂತೆ ಡಿಜಿಟಲ್ನಲ್ಲಿ ಕರ್ಣವನ್ನು ಮಾಡಲಾಗಿದೆ. 1954ರಿಂದ 2024 ದಾಖಲೆಗಳನ್ನು ಪರಿಶೀಲನೆ ಮಾಡಬಹುದು. ಕಂದಾಯ ಸಚಿವರಾದ ಮಾನ್ಯ ಕೃಷ್ಣ ಬೈರೇಗೌಡ ಅವರು ಈ ಯೋಜನೆ ಜಾರಿ ತಂದಿದ್ದಾರೆ. ರೈತರು ಹಾಗೂ ಸಾರ್ವಜನಿಕರು ಉಪಯೋಗವಾಗುತ್ತದೆ ಎಂದು ಈ ಯೋಜನೆಯ ಜಾರಿ ಮಾಡಲಾಯಿತು. ರೆಕಾರ್ಡಲ್ಲಿ ಎಷ್ಟು ದಾಖಲೆ ಅದಾವ, ಫೈಲು, ಆಮೇಲೆ ಗ್ರ್ಯಾಂಟ್ ಆಗಿರ್ತಕ್ಕಂಥವು, RTC, ಕಾಸರಪಾಣಿ ಎಲ್ಲ ಒಂದು ಇದ್ರಾಗ ಸ್ಕ್ಯಾನ್ ಮಾಡಿ ಇದು ಮಾಡ್ತೀವಿ. ಆ ಹೋಬಳಿಯ ಸರ್ವೆ ನಂಬರ್ ಹೇಳಿದ್ರೆ ಸಾಕು, ಇಲ್ಲಿ ಹೊಡೆದ್ರೆ ಬಂದ್ಬಿಟ್ಟು ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ, ದೇಶವನ್ನು ಕೀಳಾಗಿ ಕಾಣುವ ರಾಹುಲ್ ಗಾಂಧಿಗೆ. ವಿದೇಶದಲ್ಲಿ ಬಿಜೆಪಿ ಮತ್ತು RSS ವಿರುದ್ಧ ಹೋರಾಟದ ದೇಶದ್ರೋಹ ಹೇಳಿಕೆ ಖಂಡಿಸಿ ಇಂದು ಬಿಜೆಪಿ ಯುವ ಮೋರ್ಚಾದಿಂದ ಪ್ರತಿಭಟನೆ ನಡೆಸಿ ರಾಹುಲ್ ಗಾಂಧಿಯವರ ಪ್ರತಿಕೃತಿ ದಹನ ಮಾಡಲಾಯಿತು. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಯುವ ಮೋರ್ಚಾದ ಮುಖಂಡರು ರಾಹುಲ್ ಗಾಂಧಿ ವಿರುದ್ಧ ಧಿಕ್ಕಾರ ಕೂಗಿದರು. ವಿದೇಶಗಳಲ್ಲಿ ರಾಹುಲ್ ಗಾಂಧಿ ದೇಶದ್ರೋಹ ಹೇಳಿಕೆ ನೀಡುವ ಮೂಲಕ ದೇಶದ ಗೌರವಕ್ಕೆ ಚ್ಯುತಿ ಉಂಟು ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ದೇಶದ ಬಗ್ಗೆ ವಿದೇಶಗಳಲ್ಲಿ ಅತ್ಯುತ್ತಮ ಗೌರವದ ವಾತಾವರಣವಿದೆ. ರಾಹುಲ್ ಗಾಂಧಿಯವರು ಈ ರೀತಿ ಹೇಳುವ ಮೂಲಕ ರಾಷ್ಟ್ರದ ಗೌರವಕ್ಕೆ ಧಕ್ಕೆ ಉಂಟು ಮಾಡುತ್ತಿದ್ದಾರೆ. RSS ಬಿಜೆಪಿ ವಿರುದ್ಧ ಅವರ ಹೇಳಿಕೆ ಅತ್ಯುತ್ತಮ ಖಂಡನಾರ್ಹವಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಜನತಾ ಪಾರ್ಟಿ ಯುವ ಮೋರ್ಚಾ ವತಿಯಿಂದ ಇಂದು ರಾಹುಲ್ ಗಾಂಧಿ ಅವರು ವಿದೇಶದಲ್ಲಿ ಕೊಟ್ಟ ಹೇಳಿಕೆಯ ವಿರುದ್ಧ ಇವತ್ತು ಪ್ರತಿಕೃತಿ ದಹನವನ್ನು ಮಾಡಲಾಗಿದೆ. ರಾಹುಲ್ ಗಾಂಧಿಯವರು ಭಾರತೀಯ ಜನತಾ ಪಾರ್ಟಿ, RSS ಮತ್ತು ಭಾರತ ದೇಶದ ವಿರುದ್ಧವೇ ಸಮರ ಸಾರಬೇಕೆಂದೇಳಿ ಒಂದು ವಿದೇಶದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದಿನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದಜಿಯವರು ಇಡೀ ದೇಶದ ಸನಾತನ ಧರ್ಮದ ಬಗ್ಗೆ, ಸನಾತನ ಧರ್ಮದ ಪವಿತ್ರತೆ ಬಗ್ಗೆ, ಸನಾತನ ಧರ್ಮದ ಹೇಳಿಕೆಗಾಗಿ ಮತ್ತು ನಮ್ಮ ದೇಶದ ಉನ್ನತ ಸ್ಥಾನಕ್ಕೆ ಒಯ್ಯಬೇಕಾಗಿ ವಿದೇಶದಲ್ಲಿ ಪ್ರಚಾರ ಮಾಡುತ್ತಿದ್ದರು. ಆದರೆ ಇದೇ ರಾಹುಲ್ ಗಾಂಧಿಯವರು ನಮ್ಮ ದೇಶದ ಬಗ್ಗೆ ಅಗೌರವವಾಗಿ ಮಾತನಾಡೋದು ಅಲ್ಲಿ ಮಾಡುತ್ತಿದ್ದಾರೆ. ನಮ್ಮ ದೇಶದ ಪ್ರಧಾನಮಂತ್ರಿಯವರು ಯಾವುದೇ ದೇಶಕ್ಕೆ ಹೋದರೂ ಅವರನ್ನು ರೆಡ್ ಕಾರ್ಪೆಟ್ ಆಗಿ ಪ್ರತಿ ದೇಶದ ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿಗಳು ಅವ್ರನ್ನ ಸ್ವಾಗತ ಮಾಡುತ್ತಾರೆ. ಆದರೆ ನಮ್ಮ ರಾಹುಲ್ ಗಾಂಧಿ ಅವರು ಯಾವ ದೇಶಕ್ಕೆ ಹೋದರೂ 6 ತಿಂಗಳಕ್ಕೊಮ್ಮೆಲೆ ಹೋದವಾಗೆಲ್ಲ ನಮ್ಮ ದೇಶದ ಬಗ್ಗೆ ಕೀಳಾಗಿ ಮಾತಾಡೋದು, RSS ಬಗ್ಗೆ ಕೀಳಾಗಿ ಮಾತಾಡುವುದು, ಈ ದೇಶದ ಸಂಸ್ಕೃತಿ ಬಗ್ಗೆ ಕೀಳಾಗಿ ಮಾತಾಡೋದು ಅವ್ರಿಗೊಂದು ಹವ್ಯಾಸವಾಗಿದೆ. ಅವರ ಮಾನಸಿಕ ಸ್ತೋಮ ಸರಿಯಾಗಿಲ್ಲ ಎಂದು ಪ್ರಶ್ನೆ ಮಾಡುವ ಅವರಿಗೆ ಪ್ರಶ್ನೆ ಮಾಡುವ ಸಮಯ ಬಂದಿದೆ. ಅವರು ಈಗಾಗಲೇ ಹತಾಶಗೊಂಡಿದ್ದಾರೆ. 3 ಸಲ ವಿರೋಧ ಪಕ್ಷದಲ್ಲಿ ಕುಂತಿದ್ದಾರೆ. ಇನ್ನೂ 3 ಸಲ ಅವರು ವಿರೋಧ ಪಕ್ಷದಲ್ಲಿ ಕೂಡ್ತಾರೆ. ಯಾಕಂದರೆ ಜನರು ಸೂಕ್ಷ್ಮವಾಗಿ ಎಲ್ಲವನ್ನೂ ಗಮನಿಸುತ್ತಿದ್ದಾರೆ. ಇವರ ಹೇಳಿಕೆಗಳಾಗಲಿ, ಇವರು ಮಾತಾಡುವ ಇದರ ಬಗ್ಗೆ ಆಗಲಿ, ಇವು ಎಲ್ಲವೂ ಜನರು ಸೂಕ್ಷ್ಮವಾಗಿ ಇದನ್ನು ಗಮನಿಸುತ್ತಿದ್ದಾರೆ. ರಾಹುಲ್ ಗಾಂಧಿಯವರು ಮಂಡು ಊರಿ ಇಡೀ ದೇಶದ ಜನತೆಗೆ ದೇಶದ ಬಗ್ಗೆ ಅಗೌರವವಾಗಿ ಮಾತಾಡಿದ ಸಲುವಾಗಿ ಅವರು ಕ್ಷಮಾಪಣೆ ಕೇಳಬೇಕೆಂದರೆ ಯುವ ಮೋರ್ಚಾ ವತಿಯಿಂದ ನಾವು ಆಗ್ರಹಿಸುತ್ತಿದ್ದೇವೆ. ಏನು ವಿನಾಯಕರು ಆಮೇಲೆ ಅವರು ನಮ್ಮ ಸಹಪಾಲಕರು ರಾಜೇಶ್ ಅಂತ ಹೇಳ್ಬಿಟ್ಟು ಇವರು ನಮ್ಮ ಸರ್ ಸೀನಿಯರ್ ಪ್ಲೇಯರ್ ಸರ್
ವಿಜಯ್ ರೆಡ್ಡಿ ಸ್ಮರಣಾರ್ಥ ವಿಜಯ್ ರೆಡ್ಡಿ ಟ್ರೋಫಿ ಸೀಸನ್ 3 ದಿನಾಂಕ 18ರಿಂದ 26ರವರೆಗೆ T20 ಕ್ರಿಕೆಟ್ ಪಂದ್ಯಾವಳಿ ನಗರದ ಮಂತ್ರಾಲಯ ರಸ್ತೆ KSCA ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಏರ್ಪಡಿಸಲಾಗಿದೆ ಎಂದು ಹಿರಿಯ ಕೋಚ್ ರವಿರಾಜ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ NS ಬೋಸರಾಜ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಆಗಮಿಸಲಿದ್ದಾರೆ. ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್, ನಗರಸಭೆ ಉಪಾಧ್ಯಕ್ಷ ಡಾಕ್ಟರ್ ಸಜೀದ್ ಸಮೀರ್ ಹಾಗೂ ಬಸವರಾಜ್ ಅವರು ಅತಿಥಿಗಳಾಗಿ ಆಗಮಿಸಲಿದ್ದಾರೆ. ಈ ಭಾಗದ ಅತ್ಯುತ್ತಮ ಕ್ರಿಕೆಟ್ ಆಟಗಾರರಾದ ವಿಜಯ್ ರೆಡ್ಡಿ ಅವರ ಸ್ಮರಣಾರ್ಥ ಅಂಗವಾಗಿ ಪ್ರತಿ ವರ್ಷ ಟೂರ್ನಮೆಂಟ್ ಆಯೋಜಿಸಲಾಗಿದೆ ಎಂದು ಹೇಳಿದರು. ಈ ಒಂದು ಟ್ರೋಫಿಗೆ ಮುಖ್ಯವಾಗಿ ನಮ್ಮ ರವಿ ಬೋಸರಾಜ್ ಸರ್ ಅವರು ಪ್ರೈಸ್ ಮನಿಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಹಲವಾರು ಅನೇಕ ಗಣ್ಯ ವ್ಯಕ್ತಿಗಳು, ಶಾಸಕರು ನಮ್ಮ ಇದಕ್ಕೆ ರನ್ನರ್ಸ್ ಇದನ್ನು ಕೊಡ್ತಾ ಇದ್ದಾರೆ. ಅನೇಕ ಗಣ್ಯ ವ್ಯಕ್ತಿಗಳು, ಉದ್ಯಮಿಗಳೆಲ್ಲ ಈ ಒಂದು ಟ್ರೋಫಿಗೆ ಅನುದಾನವನ್ನು ಅವರ ಕಡೆಯಿಂದ ನೀಡಿರ್ತಾರೆ ಸರ್. ಈ ಒಂದು ನಾವು ಓನ್ಲಿ ಕ್ರಿಕೆಟ್ಗಷ್ಟೇ ಸೀಮಿತ ಅಲ್ಲ ಸರ್, ಅನೇಕ ಸಾಮಾಜಿಕ ಕೆಲಸಗಳನ್ನು ನಾವು ಮಾಡ್ತಾ ಇರ್ತೀವಿ. ಬ್ಲಡ್ ಡೊನೇಷನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಾಗೃತಿ ಕೆಲಸಗಳನ್ನಾಗಲೂ ನಾವು ಮಾಡ್ತಾ ಇರ್ತೀವಿ ಸರ್, ಸಿಟಿ ಲೆವೆಲ್ ಕ್ರಿಕೆಟ್ ಕ್ಲಬ್ ಇಂದ. ಸೊ ನಮ್ಮ ಭಾಗದಿಂದ ಏನಂದ್ರೆ ಅನೇಕ ಕ್ರಿಕೆಟ್ ಆಟಗಾರರು ಈಗಾಗಲೇ ರಾಜ್ಯ ಮಟ್ಟಕ್ಕೆ ಪ್ರತಿನಿಧಿಸಿದ್ದಾರೆ. ತಿಪ್ಪಾರೆಡ್ಡಿ ಹಾಗೂ ವಿಜಯರಾಜ್, ನಿರಂಜನ್ ನಾಯ್ಕ್ ಈಗಾಗಲೇ ಮಹಾರಾಜ ಟ್ರೋಫಿ ಅಂತ ಆಟಗಳನ್ನು ನಮ್ಮ ಭಾಗದಿಂದ ವಿದ್ಯಾಧರ್ ಪಟ್ಟಣದಲ್ಲಿ ಈಗಾಗಲೇ ಅಂಡರ್-19 ಇಂಡಿಯಾ ವರ್ಲ್ಡ್ ಕಪ್ ಅನ್ನು ಅವರು ಅಲ್ಲಿ ಪ್ರತಿನಿಧಿಸಿದ್ದಾರೆ ಸರ್. ದಯವಿಟ್ಟು ತಮ್ಮ ಕಡೆಯಿಂದ ಇನ್ನಷ್ಟು ಸಹಕಾರ ಸಿಗಬೇಕು ಸರ್. ಪ್ರತಿ ಸಲ ಸಹಕಾರ ನೀಡ್ತಾ ಇರ್ತೀವಿ, ಅನ್ನೋದು ಬಹಳ ಖುಷಿ. ನಮ್ಮ ಕಡೆಯಿಂದ ಈ ಟೂರ್ನಮೆಂಟ್ ಬಗ್ಗೆ ಇನ್ನಷ್ಟು ಸಹಕಾರ ಸಿಗಬೇಕಂತೇಳಿ ನಾನು ನಮ್ಮಲ್ಲಿ ಕಡೆಯಿಂದ ಕೊಡ್ತೇನೆ. 1,50,000 ಪ್ಲಸ್ ಟ್ರೋಫಿ ಶ್ರೀ NS ಬೋಸರಾಜು ಫೌಂಡೇಶನ್ ವತಿಯಿಂದ ಸರ್ ಮೊದಲನೇ ಬಹುಮಾನ. ಎರಡನೇ ಬಹುಮಾನ ಡಾಕ್ಟರ್ ಶಿವರಾಜ್ ಪಾಟೀಲ್ ಫೌಂಡೇಶನ್ ವತಿಯಿಂದ 70,000 ದ್ವಿತೀಯ ಬಹುಮಾನ ಸರ್. ಫಸ್ಟ್ ಪ್ರೈಸ್ ಅಂದರೆ ಸೆಕೆಂಡ್ ಪ್ರೈಸ್. ಟೋಟಲ್ 16 ಟೀಮ್ ಸರ್ ಇದು. ಟೋಟಲ್ ಕರ್ನಾಟಕದಾದ್ಯಂತ ಸರ್. ಈಗ ಪ್ರತಿ ಮ್ಯಾಚ್ ಸರ್ ಫೀಸು ಪ್ರತಿ ತಂಡಕ್ಕೆ 11,000 ಸರ್. ವಿತ್ ನಿಮ್ಗೆ ಅಕೊಮಡೇಷನ್ ಎಲ್ಲ ಬಂದುಬಿಟ್ಟು ಅಂದರೆ 100 ಕಿಲೋಮೀಟರ್ಸ್ ದೂರದಿಂದ ಬರ್ತಕ್ಕಂಥವ್ರಿಗೆಲ್ಲರಿಗೂ ವಸತಿ ಸೌಲಭ್ಯ ಇರ್ತದೆ ಸರ್. ಮತ್ತು ಮ್ಯಾಚ್ ಊಟ ಇರ್ತದೆ ಮ್ಯಾಚಿನ ದಿನ. ಆಮೇಲೆ ಪ್ರತಿ ಮ್ಯಾಚ್ ಮ್ಯಾನ್ ಆಫ್ ದ ಮ್ಯಾಚ್ ಸರ್, ಮ್ಯಾನ್ ಆಫ್ ದ ಸೀರೀಸ್ ಇರುತ್ತೆ, ವಿತ್ ಟ್ರೋಫಿ ಎಲ್ಲ ಇರುತ್ತೆ ಸರ್. ಇದು ಡ್ರೆಸ್ ಎಲ್ಲ ಪ್ರೈವೇಟ್ ನಾವೇ ಪ್ರತಿ ಟೀಮ್ಗೆ ಡ್ರೆಸ್ ಒಂದು ದಿವಸ ಅಷ್ಟೇ ಆಗಿದೆ ಇಲ್ಲ ಸರ್. ಈ ಟೂರ್ನಮೆಂಟ್ ನಾಕೌಟ್ ಆಗಿರುತ್ತೆ ಸರ್. ಇದು ನಾಕೌಟ್ ಒಂದು ಸಮಾರಂಭ ಯಶಸ್ವಿಗೆ ಸಹಕಾರ ಕೋರ್ತಾ ಇದ್ವಿ. ಅದೇ ರೀತಿ ಶ್ರೀ ಮಹಾಯೋಗಿ ವೇಮನ 613ನೇ ಜಯಂತಿ ದಿನಾಂಕ 19ರಂದು ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ನಡೆಯಲಿದೆ ಎಂದು ಹೇಮ ರೆಡ್ಡಿ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ಜಿಪಂ ಮಾಜಿ ಅಧ್ಯಕ್ಷರಾದ ರಾಮಚಂದ್ರ ರೆಡ್ಡಿ ಹಾಗೂ ಕಾರ್ಯಾಧ್ಯಕ್ಷರಾದ ಅಚ್ಯುತರೆಡ್ಡಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಶ್ರೀ ಮಹಾಯೋಗಿ ವೇಮನರ ಭಾವಚಿತ್ರ ಮೆರವಣಿಗೆ ಬೆಳಗ್ಗೆ 9 ಗಂಟೆಗೆ ನಗರದ ಶ್ರೀ ಬಸವೇಶ್ವರ ವೃತ್ತದಿಂದ ಪಂ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದವರೆಗೆ, ನಂತರ ಬೆಳಗ್ಗೆ 11 ಗಂಟೆಗೆ ವೇಮನ ಭಾವಚಿತ್ರ ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಂತರ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಎಂದರು. ಅಚ್ಯುತರೆಡ್ಡಿ ಅವರು ಮಾತು ಮುಂದುವರಿಸುತ್ತಾ ಕೆ ಗೋವಿಂದ ರೆಡ್ಡಿ ಸರ್ಜಾಪುರ್ ಇವರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಲಿದೆ ಎಂದು ಹೇಳಿದರು. ಬೆಳಗ್ಗೆ 9 ಗಂಟೆಗೆ ಬಸವೇಶ್ವರ ವೃತ್ತದಿಂದ ರಂಗಮಂದಿರದವರೆಗೆ ಈ ಒಂದು ಮೆರವಣಿಗೆ ಮೂಲಕ ಹೇಮ ಮತ್ತು ವೇಮ ರೆಡ್ಡಿ ಸಮಾಜದ ಎಲ್ಲ ಸಮಾಜದ ಮುಖಂಡರಿಂದ ಮತ್ತು ಸಮಾಜದ ಬಾಂಧವರಿಂದ ರಂಗಮಂದಿರದವರೆಗೆ ಮೆರವಣಿಗೆ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಸರ್ಕಾರದಲ್ಲ ಕೂಡ ಈ ಒಂದು ಮಹಾಯೋಗಿ ವೇಮನ ಜಯಂತಿಯ ಆಚರಣೆ ಪ್ರೋಟೋಕಾಲ್ ಪ್ರಕಾರ ಅವರು ಕೂಡ ಅವರ ಜೊತೆಗೆ ನಾವು ಕೂಡ ಸಂಘದ ವತಿಯಿಂದ ನಾವು ಜಂಟಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಇದರಲ್ಲಿ ಶ್ರೀ ಕೆ ಗೋವಿಂದ ರೆಡ್ಡಿ ಸರ್ಜಾಪುರ ಇವರಿಂದ ಒಂದು ಸಂಗೀತ ಕಾರ್ಯಕ್ರಮ ಇರ್ತದೆ. ಅದೇ ರೀತಿ ಎಲ್ಲ ಡಾಕ್ಟರ್ ಶ್ರೀಧರ್ ರೆಡ್ಡಿ ಬಾಳಂತ ಆಸ್ಪತ್ರೆ ಇವರು ಪ್ರತಿಭಾ ಪುರಸ್ಕಾರದ ಅಂಗವಾಗಿ ಈ 90% ಮೇಲ್ಪಟ್ಟಂತ PUC ಮತ್ತು SSLC ಮಕ್ಕಳಿಗೆ
ಪ್ರತಿಭಾ ಪುರಸ್ಕಾರ ಅವರ ವೈಯಕ್ತಿಕವಾಗಿ ಈ ಒಂದು ಸಮಾವೇಶದಲ್ಲಿ ನೀಡಲಿದ್ದಾರೆ. ಆದ್ದರಿಂದ ತಾವೆಲ್ಲ ಮಾಧ್ಯಮ ಮಿತ್ರರು ಈ ಒಂದು ಸಮಾರಂಭ ಯಶಸ್ವಿಗೆ ಸಹಕಾರ ಕೋರ್ತಾ ಇದ್ವಿ. ಅದೇ ರೀತಿ ಎಲ್ಲ ನಿಮ್ಮ ಮೂಲಕ ನಮ್ಮ ಸಮಾಜದ ಮುಖಂಡರಿಗೆ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಸಹಕಾರ ಕೊಟ್ಟು ಯಶಸ್ವಿಯಾಗಲು ತಮ್ಮ ಒಂದು ಸಹಕಾರವನ್ನು ಕೊಡ್ತಾ ಇನ್ನೂ ಇವತ್ತು ಟೈಮ್ ಕೊಟ್ಟಿದ್ವಿ, ಸಾಯಂಕಾಲದವರೆಗೆ ಇನ್ನೂ ಟೈಮ್ ಕೊಟ್ಟಿದ್ವಿ. ಇವತ್ತು ಸಾಯಂಕಾಲ ಪ್ರಯಾಣ ಮಾಡ್ತೀವಲ್ಲ ಈಗ ಬಂದ ಸುಮಾರು ಒಂದು 25-30 ಅಷ್ಟೇ ಜನ ಇವಾಗ. ಆರ್ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷರು ಹಾಗೂ ವಿವಿಧ ಶಾಖೆಗಳ ವ್ಯವಸ್ಥಾಪಕರು ಬೇನಾಮು ರೈತರ ಹೆಸರಿನಲ್ಲಿ ಮತ್ತಷ್ಟು ಹಣವನ್ನು ಎತ್ತಿ ಸರ್ಕಾರಕ್ಕೆ ವಂಚನೆ ಮಾಡಿರುವ ಪ್ರಕರಣಗಳು ಪತ್ತೆಯಾಗುತ್ತಲೇ ಇವೆ. ಸಿಂಧನೂರು ತಾಲೂಕಿನ ಶಾಖೆಯಲ್ಲಿಯೂ 4 ಜನ ರೈತರ ಹೆಸರಿನಲ್ಲಿ ಬೇನಾಮಿಯ ರೈತರ ಖಾತೆಗೆ ಸಾಲ ಮಂಜೂರು ಮಾಡಿ ಹಣ ಎತ್ತುತ್ತಿರುವ ಮತ್ತೊಂದು ಘಟನೆ ಕುರಿತು ಸಿಂಧನೂರು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಿಸಲಾಗಿದೆ ಎಂದು ಕರ್ನಾಟಕ ರೈತ ಸಂಘದ ಅಧ್ಯಕ್ಷ ಮಲ್ಲಯ್ಯ ಕಟಿಮನಿ ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಈಗಾಗಲೇ ಮಾನ್ವಿ ಲಿಂಗಸೂರುಗಳಲ್ಲಿ ರೈತರ ಹೆಸರಿನಲ್ಲಿ ಸಾಲ ಮಂಜೂರು ಮಾಡಿರುವ ಪ್ರಕರಣದ ಕುರಿತು ಕೇಸ್ ದಾಖಲಾಗಿದ್ದರೂ ಯಾವುದೇ ಕ್ರಮವಾಗಿಲ್ಲ. ಈ ಮಧ್ಯೆ ಸಿಂಧನೂರಿನಲ್ಲಿಯೇ ಅದೇ ರೀತಿ ವಂಚಿಸಿರುವ ಪ್ರಕರಣ ಬದಲಾಗಿದೆ ಎಂದು ಹೇಳಿದರು. ಸ್ವಾಮಿ ವೆಗರ್ನಾಳ್ ಹೆಸರಿನಲ್ಲಿ ನಕಲಿ ಪಾಣಿ 12 ಎಕರೆ ಪಾಣಿ ಮಾಡಿಕೊಂಡು ಅಸಲಿ ಪಾಣಿ ಏನಾದ ಟೋಟಲ್ ಮಲ್ಲಿಕಾರ್ಜುನ ತಂದೆ ಸೂಗಣ ಅಂತೇಳಿ ಇದೆ. ಅಪ್ಪನ ಪಾಣಿ ಅಸಲಿ ಇರೋದು 4 ಎಕರೆ ಪಾಣಿ ಪತ್ರಿಕೆ ಇದೆ. ಇದರಂಥವು ಸುಮಾರು 4 ಪಾಣಿ ಪತ್ರಿಕೆಗಳು ಗಳಲ್ಲಿ ಬಹಳಷ್ಟು ವಂಚನೆ ಆಗಿದೆ. ಸರ್ಕಾರ ಕೂಡಲೇ ಇಲ್ಲಿರ್ತಕ್ಕಂಥದ್ದು COD ಅಥವಾ ಉನ್ನತ ಮಟ್ಟದ ತನಿಖೆ ನಡೆಸಿ ಇಲ್ಲಿರ್ತಕ್ಕಂಥ RDC ಬ್ಯಾಂಕ್ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ ಪಾಟೀಲ್ ಮತ್ತು IS ರೆಡ್ಡಿ ಅವರನ್ನ ಕೂಡಲೇ ಅವನ್ನ ಬಂಧಿಸಬೇಕಂತೇಳಿ ಸರ್ಕಾರವನ್ನು ಒತ್ತಾಯಿಸಿ ಆಗ್ರಹಪಡ್ತಾ ಇದೆ.